ಬನ್ನಿ ಫ್ರೆಂಡ್ಸ್, ಇವತ್ತು ಕುರೆ ಕೊಂಬೆ ಕೀಳೋದಂತ ನೋಡ್ಕೊಳ್ಳೋಣ. ನೋಡಿ, ನಾವು ಓಸತೆ ಕಡಿಮೆ ಪ್ಲೇಯರಲ್ಲಿ ಹೇಗೆ ಕೀಳೋದಂತೇಳಿ ತೋರಿಸಿದ್ವಿ. ಅದು ಚಿಕ್ಕದಿತ್ತು ಕೊಂಬು, ಒಂದಿಷ್ಟು ಉದ್ದ ಅಂತ ಇತ್ತದು. ಇದು ತುಂಬ ದೊಡ್ಡದಿದೆ ಕೊಂಬು. ಅದಕ್ಕೋಸ್ಕರ ನಾವು ರಿಂಚಿಂದ ಹೇಗೆ ಕೀಳೋದಂತ ನಿಮಗೆ ತೋರಿಸ್ತೀವಿ ರೀ. ವಿಡಿಯೋ ಕೊನೆ ತನಕ ನೋಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ, ಈಗ ತೋರಿಸ್ತಿದ್ದೀವಲ್ಲ ನಾವು, ಇದರ ರಿಂಚಿಂದ ನಾವು ಕೀಳೋದು ಕೊಂಬನ್ನು. ನೋಡಿ ಎಷ್ಟು ದೊಡ್ಡದು ಕೊಂಬು. ಇಷ್ಟು ದೊಡ್ಡದಿದ್ರೆ ಕೊಂಬು ಏನಕ್ಕೆ ಇಷ್ಟು ದೊಡ್ಡದಾದ್ಮೇಲೆ ಕೀಳ್ತಾರೆ ಅಂತಂದರೆ ದಪ್ಪ ಗಡ್ಡಿ ಬರುತ್ತೆ ಕೊಂಬು. ಹಂಗಂದ್ರೆ ಜೂಜ್ ಆಡ್ಸೋಕ್ಕೆ ಬೇಕಾದ್ರೂ ನಾವು ಕುರಿನ ಇಟ್ಕೋಬೋದು. ನೋಡಿ, ಇಷ್ಟು ದೊಡ್ಡದಾದ್ಮೇಲೆ ಅದಕ್ಕೋಸ್ಕರನೇ ಕೀಳ್ಸೋದು. ಚಿಕ್ಕ ಉದ್ದ ಕೀಳ್ಸಿದ್ರೆ ಒಂದು ಸ್ವಲ್ಪ ಸಣ್ಣ ಗಡ್ಡೆ ಕೀಳ್ತದೆ ಅಂತ ಹೇಳ್ಬಿಟ್ಟು ಕೀಳ್ಸಲ್ಲ. ಇಷ್ಟು ದೊಡ್ಡದಾದ್ಮೇಲೆ ಕೀಳ್ಸಿದ್ರೆ ದೊಡ್ಡ ಗಡ್ಡೆ ದಪ್ಪ ಸೈಜ್ ಬಿಡ್ತತಿ ಕೊಂಬು ಅಂತ ಹೇಳ್ಬಿಟ್ಟು ಕೀಳಿಸ್ತಾರೆ. ಈಗ ಈ ಕೊಂಬನ್ನ ಹೇಗೆ ಕೀಳೋದಂತ ನೋಡ್ಕೊಳ್ರಿ. ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ತುಂಬ ಜನ ಓಸತೆ ನಾವು ಕೊಂಬು ಕಿತ್ತಿರೋ ವಿಡಿಯೋ ಹಾಕಿದ್ವಲ್ಲ, ತುಂಬ ಜನ ನೋಡಿದ್ದೀರ. ಅದಕ್ಕೆ ಇದು ಕೂಡ ನಿಮಗೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀವಿ. ವಿಡಿಯೋ ಕೊನೆ ತನಕ ನೋಡಿ. ಬನ್ನಿ ಈಗ ಕುರೆ ಕೊಂಬೆ ಕೀಳೋದಂತ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಕುರೆ ಹೇಳೋದು ಮರ್ತಿದ್ದೆ ನಾನು. ಕುರೆ ನಮ್ದಲ್ರಿ, ಇಲ್ಲಿ ಪಕ್ಕದ ಓಣಿಯಲ್ಲಿ ಕುರೆ ಸಾಕಿದ್ರೆ ಅವರು ನಮಗೆ ಹೇಳಿದ್ರು, ನಮ್ಮ ಮನೆಯವ್ರಿಗೆ ಕೀಳ್ರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಮತ್ತೆ ಕಮೆಂಟ್ ಮಾಡ್ತೀರಾ, ಕುರೆ ಎಲ್ಲೈತಿ ತೋರಿಸ್ರಿ ಅಂತ ಹೇಳ್ಬಿಟ್ಟು. ಕುರೆ ನಮ್ದಲ್ಲ, ಬೇರೆಯವ್ರು ಸಾಕಿದ್ರು. ಅವರು ಜೂಜಿಗಿಟ್ಕೊಳಕ್ಕೋಸ್ಕರನೇ ಸಾಕಿದ್ದಾರೆ. ಅದಕ್ಕೆ ಇಷ್ಟು ದಿನ ಆದ್ರೂ ಕೊಂಬು ಕೀಳ್ಸಿಲ್ಲ ಅವರು, ಸ್ವಲ್ಪ ದೊಡ್ಡದಾಗಲಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಮ್ಮನೆಯವ್ರಿಗೆ ಹೇಳಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾವು ಅದನ್ನು ವಿಡಿಯೋ ಮಾಡ್ತಾಯಿದ್ದೀವಿ. ಕುರಿ ಹೇಳ್ತೀನಿ. ನೋಡಿ ಹುಷಾರ. ನೋಡಿ, ಒಂದು ಕೊಂಬು ರಿಂಚಿಂದನೇ ಕಿತ್ತರು. ಇನ್ನು ನೆಕ್ಸ್ಟ್ ಇನ್ನೊಂದು ಕೊಂಬು ನೋಡಿ ಪಾಪ ಒದ್ದಾಡ್ತೈತೆ. ಅಂದರೆ ಇದು ದೊಡ್ಡದೈತಲ್ಲ ಕೊಂಬಲ್ಲ, ಸ್ವಲ್ಪ ನೋವಾಗುತ್ತೆ. ಚಿಕ್ಕದಿದ್ದ ಕಿತ್ತರೆ ಅಷ್ಟೊಂದೇನು ನೋವಾಗಲ್ಲ, ಹಂಗೆ ಹಿಂಗೆ ಇದು ಮುರಿದಂಗೆ ಆಗುತ್ತೆ ಅಷ್ಟೇ. ಅದು ಕಡಿಮೆ ಪ್ಲೇಯರಾಗಿ ಕೀಳ್ಬೋದು, ಇದು ಕೀಳಕ್ಕೆ ಬರಲ್ಲ. ಕೊಂಬು ಬಲ್ತತ್ತಲ್ಲ, ಬ್ಲಡ್ ಭಾಳ ಬರ್ತೈತೆ ನೋಡಿ. ಅದಕ್ಕೆ ಈ ರೀತಿ ಉರುಮಂಜು ಹಚ್ಬೇಕು. ಒಲೆ ಬೂದಿ ಕೂಡ ಹಚ್ತಾರೆ, ಉರುಮಂಜೂ ಹಚ್ತಾರೆ. ನೋಡಿ, ನಾವು ಕೊಂಬು ಕೀಳೋಕ್ಕಿಂತ ಮುಂಚೆನೇ ಕೆಮ್ಮಣ್ಣು ಬಟ್ಟೆನ ರೆಡಿ ಮಾಡಿ ಇಟ್ಕೋಬೇಕು. ಕಾಟನ್ ಬಟ್ಟೆ ಹರಿದ್ಬಿಟ್ಟು ಕೆಮ್ಮಣ್ಣು ನೀರಲ್ಲಿ ಎದ್ಬಿಟ್ಟು ಇಟ್ಕೊಂಡಿರ್ಬೇಕು. ಕೊಂಬು ಕಿತ್ತ ಮೇಲೆ ಅದು ರೆಡಿ ಮಾಡ್ಕೊಳಕ್ಕಾಗಲ್ಲ. ಕೊಂಬು ಕೀಳೋಕ್ಕಿಂತ ಮುಂಚೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಹಂಗೆ ಕೊಂಬು ಕಿತ್ತ ತಕ್ಷಣ ಬಟ್ಟೆ ಸುತ್ತಬೇಕು, ಉರುಮಂಜು ಹಚ್ಚಿಬಿಟ್ಟು. ನೋಡಿ, ಈ ರೀತಿ ಕಟ್ಟೋದ್ರಿಂದ ಉಚ್ಕೊಳಲ್ಲ. ಒಂದೊಂದೇ ಕೊಂಬಿಗೆ ಸಪ್ರೇಟಾಗಿ ಕಟ್ಟಿದ್ರಂದರೆ ಬಿಚ್ಕೊಂಬಿಡ್ತೈತಿ. ಅದು ಕೊಂಬು ಹಿಂಗೆ ಒದ್ದಾಡ್ತೈತಲ್ಲ, ಕುರಿ ಕೊಡುತ್ತೈತಿಲ್ಲನ, ಹಂಗಾಗಿಬಿಟ್ಟು ಈ ರೀತಿ ಸುತ್ತಬಿಟ್ಟು ಎರಡು ಕೊಂಬಿನ ದಾರನ ಸೇರಿಸಿ ಕ್ಲೀನಾಗಿ ಕಟ್ಟಿಬಿಟ್ರೆ ಅದು ಏನಂದ್ರೆ ಉಚ್ಕೊಳಲ್ಲ. ಅದು ಎಷ್ಟು ಒದ್ದಾಡಿದ್ರೆ ಅಷ್ಟೇ. ಗಂಟು ಬಿಚ್ಚಿದ್ರೆ ನೀವು ನೋಡಿದ್ರೆ ಅಂದರೆ ಗಂಟು ಹಾಕ್ತಾ ಇರಬೇಕು, ಅದು ಮಾಯವರೆಗೂ ಬಿಚ್ಚಲ್ಲ. ನೋಡಿ, ಈ ರೀತಿ ಅದು ಸುಮ್ಮನೆ ಇರ್ತಿಲ್ಲ ನೋಡಿ, ಒದ್ದಾಡ್ತೈತಿ. ಅದು ಕೊಂಬು ಕಿತ್ತಿರ್ತಾವಲ್ಲ, ಹಸಿ ಕೊಂಬು ಭಾಳ ನುಣುಪಿರ್ತಾವೆ, ನಿಲ್ಲೋದೇ ಇಲ್ಲ. ಮೆತ್ತು ಕೂಡ ಇರ್ತಾವೆ ಅವು. ನೋಡಿ, ಈ ರೀತಿ ಸುತ್ತಿಬಿಟ್ಟು ಎರಡಕ್ಕೆ ಅಡ್ಜಸ್ಟ್ ಮಾಡಿ ಕಟ್ಟಿಬಿಟ್ರೆ ಬಿಚ್ಕೊಳಲ್ಲ. ಹೋಸತೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ತುಂಬ ಜನ ನೋಡಿದ್ರಿ, ಇಷ್ಟಪಟ್ಟಿದ್ರಿ. ಅದಕ್ಕೋಸ್ಕರ ಮತ್ತೆ ಕೊಂಬು ಕೀಳಕ್ಕೆ ಹೇಳಿದ್ರೆ ನಾವು ಅದು ಕೂಡ ವಿಡಿಯೋ ಮಾಡಿ ನಿಮಗೆ ಆಗ್ತಾಯಿದೆ ನೋಡಿ. ಇಷ್ಟ ಆದರೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಿಮ್ಮನೇಲಿ ಯಾವುದಾದ್ರೂ ಕುರಿ ಇದ್ದರೆ ಇದೇ ರೀತಿ ಕೂಡ ನೀವು ಕೂಡ ಕೊಂಬನ್ನ ಕೀಳ್ಬೋದು. ಯಾವುದೇ ರೀತಿ ನೋವು ಆಗಲ್ಲ, ಏನೂ ಆಗಲ್ಲ. ನೋಡಿ, ಈ ರೀತಿ ಎರಡು ಕೊಂಬಿನ ದಾರ ತೊಗೊಂಬಿಟ್ಟು ನೀಟಾಗಿ ಕಟ್ಕೋಬೇಕು. ಮಧ್ಯಕ್ಕೆ ಗಂಟು ಹಾಕೋಬೇಕು. ನೋಡಿ, ಬಿಚ್ಕೊಳಲ್ಲ ಅದು. ಮತ್ತೊಂದು ಸ್ವಲ್ಪ ಮೇಲ್ಗಡೆ ಉರುಮಂಜು ಹಚ್ಚಿದ್ರೆ ಮುಗಿತೈತೆ ನೋಡ್ರಿ, ಇಷ್ಟೇ. ನೋಡಿ, ಇಷ್ಟೇ ಮುಗ್ದೇ ಬಿಡ್ತು ಕೊಂಬಿನ ಕೆಲಸ. ಮಳೆಗೆ ತೋರಿಸ್ಬಾರ್ದ್ರಿ ತಲೆನ. ನೀರು ಹಾಕ್ಬಾರ್ದು, ಮತ್ತು ಮಳೆ ಕೂಡ ನೆನಿಬಾರ್ದು, ನಣ ಕೂಡ ಕುಂದ್ರಬಾರ್ದು.
ಸರಿ ಇಲ್ಲ ಆಗ್ನೇ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.